ನಮಸ್ಕಾರ ಎಲ್ರಿಗೂ ಸಹ. ಸೊ ಇವತ್ತಿನ ವಿಷಯ ಅಂತ ಹೇಳಿದರೆ ಎಲ್ರಿಗೊಂದು ಖುಷಿಯಾಗುವ ಸಂಗತಿ ಏನಂತ ಹೇಳಿದರೆ, ಕಿಚ್ಚ ಸುದೀಪ್ ಅವರು ಬಂದು ಇವರಿಗೆ ನಮ್ಮ ಕಾಕ್ರೋಚ್ ಸುದಿ ಅವರಿಗೆ ಹೇಳ್ತಾರೆ, ಸೆಡೆ ಸೆಡೆ ಅಂತ ಹೇಗೆ ಯೂಸ್ ಮಾಡಿದ್ದಿ, ಸೆಡೆ ಅಂದರೆ ಮೀನಿಂಗ್ ಏನು ಅಂತ ಕೇಳಿದಾಗ ಸುದಿ ಅವರು ಸೆಡೆ ಅಂದರೆ ಚೈಲ್ಡ್ ಅಂತ ಹೇಳ್ತಾರೆ. ಸೊ ಹಾಗಾದರೆ ನನಗೆ ನೀವು ಚೈಲ್ಡ್ ಥರನೇ ನಿಮ್ಮನ್ನು ಆ ಥರಲ್ಲಿ ಕರಿಬೋದು ಅಂತ ಹೇಳ್ತಾರೆ ಡೈರೆಕ್ಟಾಗಿ ಸುದೀಪ್ ಸರ್. ಅದು ಕರೆಕ್ಟಾಗಿದೆ. ಆ್ಯಕ್ಚುಲಿ ಸೆಡೆ ಅಂತ ಹೇಳಿದರೆ ಚೈಲ್ಡ್ ಅಲ್ಲ. ಸೆಡೆ ಅಂತ ಹೇಳಿದ್ರೆ ಅವನು ಪ್ರಯೋಜನ ಇಲ್ಲದ ವ್ಯಕ್ತಿ, ಅವನು ಏನು ಅವನ ಕೈಲಿ ಏನೂ ಆಗಲ್ಲ, ಆ ಥರದ ವ್ಯಕ್ತಿಗೆ ಸೆಡೆ ಅಂತ ಹೇಳ್ತಾರೆ. ಇದಕ್ಕೆ ಸುದೀಪ್ ಸರ್ ಅವರು ಇಂಡೈರೆಕ್ಟ್ ಆಗಿ ಭಾರಿ ಸೂಪರ್ ಆಗಿ ಒಂದು ಡೈಲಾಗ್ ಹೇಳಿದರು. ಇದಾದ ಬಳಿಕ ಅಶ್ವಿನಿ ಬಳಿ ಕೇಳ್ತಾರೆ, ನಿಮಗೆ ರೆಸ್ಪೆಕ್ಟ್, ನಿಮಗೆ ನಿಮ್ಮ ಹೆಸರು ಏಕವಚನದಲ್ಲಿ ಕರೆದಾಗ ನೀವು ಅಷ್ಟು ಮಾತಾಡಿದ್ದೀರಿ, ಅದೇ ನೀವು ಇದು ಸುದಿಯ ವಿಚಾರ ಅಂತ ಹೇಳಿದರೆ ಸುದಿ ಸೆಡೆ ಅಂತ ಹೇಳುವಾಗ ಏಕೆ ಸ್ಟ್ಯಾಂಡ್ ತಗೊಂಡಿಲ್ಲ ಅಂತೇಳಿ ಅಶ್ವಿನಿ ಅವರಿಗೆ ಕೇಳ್ತಾರೆ. ಒಂದು ವೇಳೆ ನಿಮಗೆ ಸೆಡೆ ಅಂತ ಹೇಳಿದರೆ ನೀವು ಸುಮ್ಮನೆ ಇರ್ತೀರಾ ಅಂತೇಳಿ ಒಂದು ಕ್ವಶನ್ ಮಾಡ್ತಾರೆ ಯಾರು ಸುದೀಪ್ ಸರ್ ಅವರು. ಇದು ನನಗೆ ನೋಡಿ ಭಾರಿ ಇಷ್ಟ ಆಯಿತು. ಯಾಕೆಂತ ಹೇಳಿದ್ರೆ ಇದೊಂದು ಒಳ್ಳೆಯ ಸ್ಟ್ಯಾಂಡ್ ಅಂತ ಹೇಳ್ಬೋದು. ಕರೆಕ್ಟಾಗಿ ಹೇಳಿದ್ದಾರೆ. ಒಂದು ವೇಳೆ ಕಾಕ್ರೋಚ್ ಸುದಿ ಅಶ್ವಿನಿ ಅವರಿಗೆ ಸೆಡೆ ಅಂತ ಹೇಳಿದಿದ್ರೆ ಅಶ್ವಿನಿ ಅವರು ಸುಮ್ಮನೆ ಬಿಡ್ತಾ ಇದ್ದಾರೆ ಮಾರೆ. ಸುದಿದು ಪರಿಸ್ಥಿತಿ ಏನಾಗಬೇಕು? ಹಾಂ, ಸುದಿಗೂ ಅವ್ರ ವಿಷಯ ಹೇಳಿದ್ಲಲ್ಲ, ನೀನು ಉತ್ತರ ಕುಮಾರ ಅಂತ ಬಿಗ್ ಬಾಸ್ ಮನೆದು, ಅದು ಆ್ಯಕ್ಚುಲಿ ಕರೆಕ್ಟಾಗಿ ಸೂಟ್ ಆಗ್ತಿದೆ ಇವಾಗ ನೋಡೋದಾದರೆ. ಸೊ ಯಾಕಂತ ಹೇಳಿದರೆ ಉಂಟಲ್ಲ, ಸುದಿ ಅವರು ಕರೆಕ್ಟಾಗಿ ಆಟ ಆಡ್ತಾನೆ ಇಲ್ಲ, ಒಂದು ಸ್ಟ್ಯಾಂಡರ್ಡ್ ಆಗಿ ಹೋಗಿದ್ದೀವಿ. ಈ ಲಾಸ್ಟ್ ಸೀಸನಲ್ಲಿ ನೀವು ಮಂಜು ಗಿಂಜೆಲ್ಲ ನೋಡಿದ್ರೆ ಅಲ್ಲ ಹೇಗಿದ್ರು, ಒಂದು ಎಷ್ಟು ಇವರಿಗೊಂದು ರಾಕ್ಷಸ ಟಾಸ್ಕ್ ಕೊಟ್ಟಿದ್ರು, ಇವರು ಜೋಕರ್ ಥರ ಆಟ ಆಡಿದರು ಸುದಿಯವರು. ಅದಲ್ಲದೆ ಬರೀ ರಕ್ಷಿತನನ್ನು ಟಾರ್ಗೆಟ್ ಮಾಡಿ ಅವಳೇನು ಆನ್ಸರ್ ಕೊಡಲ್ಲ ಅಂತೇಳಿ ರಕ್ಷಿತನ ಜೊತೆ ಮಾತಾಡ್ತಾರೆ. ಅದೇ ಒಂದು ಅಶ್ವಿನಿ ಅವರು ಏನಾದರೂ ಹೇಳಿದ್ರೆ ತಿರುಗಿ ಮಾತಾಡಲಿಕ್ಕೆ ಧೈರ್ಯ ಇಲ್ಲ. ಮತ್ತು ನಿನ್ನೆ ಎಪಿಸೋಡಲ್ಲಿ ನೋಡಿ, ಆ ಅಶ್ವಿನಿ ಅವರಿಗೆ ಬೇಡದೆಲ್ಲ ಹೇಳಿಕೊಟ್ಟದೇ ಸುದಿ. ನೀವು ಇದು ಅಡುಗೆ ಮಾಡಲಿಕ್ಕೆ ತರಕಾರಿ ಹಚ್ಕೊಡ್ಬೇಡಿ ಅದೆಲ್ಲ ಹೇಳಿಕೊಟ್ಟದ್ದು ಸುದಿ ಅವರು. ಆ ಕಡೆ ಅವರ ಪಾರ್ಟಿನಿದ್ದಾರೆ, ಈ ಕಡೆ ಇವರ ಪಾರ್ಟಿನಿದ್ದಾರೆ. ಒಂದು ಭಾರಿ ತುಂಬ ಹೋಗುವ ಮುಂಚೆ ಒಂದು ಭಯಂಕರ ಇದು ರೆಸ್ಪೆಕ್ಟ್ ಇತ್ತು, ಇವಾಗ ಫುಲ್ ರೆಸ್ಪೆಕ್ಟನ್ನು ಅವರೇ ಕಳ್ಕೊಳ್ತಿದ್ದಾರೆ ಸುದಿ ಅವರು. ಸೊ ಇದಕ್ಕೆಲ್ಲ ಕಾರಣ ಏನಂತ ಹೇಳಿದರೆ, ಅವರು ಆಟ ಆಡುವ ಶೈಲಿ ಜನರಿಗೆ ಇಷ್ಟ ಆಗ್ತಿಲ್ಲ. ಮನುಷ್ಯ ಧೈರ್ಯವಾಗಿ ಕರೆಕ್ಟ್ ಎಲ್ಲಿ ತಪ್ಪು ಎಲ್ಲಿ ಸ್ಟ್ಯಾಂಡ್ ತಗೋಬೇಕು. ಅದು ಬಿಟ್ಟು ಈ ಥರ ಹಿಂದೆಯಿಂದ ಹೋಗಿ ಹೇಳೋದು, ಅಲ್ಲಿಂದ ಬಂದು ಒಂದು ಕೆಲಸ ಮಾಡಲ್ಲ ಬಿಗ್ ಬಾಸ್ ಮನೆಯಲ್ಲಿ. ನಿಜವಾಗಿ ಹೇಳ್ಬೇಕಂತ ಹೇಳಿದರೆ ರಕ್ಷಿತನಿಗೆ ಸೆಡೆ ಅಂತ ಹೇಳಿದ್ರು ತುಂಬ ಜನಕ್ಕೆ ಸಿಟ್ಟು ಬಂದಿದ್ದು ಮಾತ್ರ 100%. ಇಂಥ ವರ್ಡನ್ನು ಯೂಸ್ ಮಾಡಬಾರ್ದು. ಈಗ ಅಲ್ಲಿ ಎಷ್ಟು ಜನ ಇದ್ದಾರೆ ಬ್ಯಾಡ್ ವರ್ಡ್ ಯೂಸ್ ಮಾಡುವವರು, ಅವರೆಲ್ಲ ಮಾಡ್ತಾರಾ? ಇಲ್ಲ. ಸೊ ನಿಮಗೆ ಏನು ಅನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತಿರ್ತೇನೆ. ಅಲ್ಲಿವರೆಗೆ ಯಾರಾದರೂ ಹೊಸದು ನಾನು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.